ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ, ಇದರಿಂದ ಯುಧಿಷ್ಠಿರನ ವಿಲಾಪ ಮತ್ತೆ ವ್ಯಾಸನ ಮೂಲಕ ಮೃತ್ಯುವಿನ ಉತ್ಪತ್ತಿಯ ವರ್ಣನೆ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾರದರು ಶಂಕರ ಮಾತನ್ನ ಕೇಳಿ ಬ್ರಹ್ಮ ಪ್ರಜೆಗಳ ಕಲ್ಯಾಣಕ್ಕೋಸ್ಕರ ಅಗ್ನಿಯನ್ನ ಮತ್ತೆ ತನ್ನೊಳಗಡೆ ಎಳ್ಕೊಳ್ಳೋ ಹಾಗೆ ಮಾಡ್ತಾರೆ. ಆಗ ತನ್ನ ಒಂದು ಇಂದ್ರಿಯಗಳಿಂದ ಉತ್ಪತ್ತಿಯಾದಂತಹ ಸ್ತ್ರೀಗೆ ಮೃತ್ಯು ಅಂತಂದ್ಬಿಟ್ಟು ಹೆಸರು ಕೊಟ್ಟು ಹೇಳ್ತಾನೆ. ಮತ್ತೆ ನೀನು ಈ ಒಂದು ಲೋಕವನ್ನ ಸಂಹಾರ ಮಾಡುವಂತ ಕೆಲಸ ಮಾಡು ಅಂತ ಹೇಳಿದಾಗ ನನಗೆ ಈ ಕೆಲಸ ಆಗೋದಿಲ್ಲ ಅಂತಂದ್ಬಿಟ್ಟು ಅವಳು ತಪಸ್ಸು ಮಾಡ್ತಾಳೆ. ತುಂಬಾನೇ ತೀವ್ರವಾದಂತಹ ಕಠೋರವಾದಂತಹ ತಪಸ್ಸನ್ನ ಮಾಡೋದಕ್ಕೆ ಧೇನುಕಾಶ್ರಮಕ್ಕೆ ಹೋಗಿ ಅಲ್ಲಿಂದ ಬೇರೆ 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 ತೀರ್ಥಗಳಿಗೆಲ್ಲ ಹೋಗಿ ತನಗೆ ಅನುಕೂಲವಾಗಿರುವಂತ ಕಠೋರ ನಿಯಮಗಳ ಪಾಲನೆಯನ್ನ ಮಾಡ್ತಾ ತನ್ನ ಶರೀರವನ್ನ ಒಣಗಿಸ್ತಾಳೆ. ಅಂದ್ರೆ ಆ ಬ್ರಹ್ಮನಲ್ಲೇ ತನ್ನ ಮನಸ್ಸನ್ನ ಇಟ್ಟು ಸದೃಢವಾಗಿ ಆ ಭಕ್ತಿಯಲ್ಲೇ ಮುಳುಗಿರ್ತಾಳೆ. ತನ್ನ ಧರ್ಮಾಚರಣೆಯಿಂದ ಆ ಬ್ರಹ್ಮನನ್ನೂ ಕೂಡ ಪ್ರಸನ್ನಗೊಳಿಸ್ತಾಳೆ. ಆಗ ಬ್ರಹ್ಮ ಪ್ರಸನ್ನ ಮನಸ್ಸಿನಿಂದ ಅವಳಿಗೆ ಹೇಳ್ತಾನೆ, ಮೃತ್ಯು ಹೇಳು, ಯಾಕೋಸ್ಕರ ನೀನು ಈ ರೀತಿಯ ಅತ್ಯಂತ ಕಠೋರವಾದ ತಪಸ್ಸನ್ನ ಮಾಡ್ತಾ ಇದೀಯಾ ಅಂತಂದ್ಬಿಟ್ಟು. ಅದಕ್ಕೆ ಮೃತ್ಯು ಹೇಳ್ತಾಳೆ, ಪ್ರಭು ನಾನು ನಿನ್ನಿಂದ ಈ ವರವನ್ನ ಬಯಸ್ತೀನಿ. ಅಂದ್ರೆ ನನಗೇನೋ ಒಂದು ಬೇಕು, ಅದನ್ನು ಕೇಳೋದಕ್ಕೋಸ್ಕರ ಅಂತ ಹೇಳಿ. ಏನು ಅಂತಂದ್ರೆ ಪ್ರಜೆಗಳ ನಾಶ ನಾನು ಮಾಡಬಾರ್ದು, ನನಗೆ ಅಧರ್ಮದಿಂದ ಬಹಳ ಭಯ ಆಗುತ್ತೆ, ಅದಕ್ಕೋಸ್ಕರನೇ ತಪಸ್ಸಲ್ಲಿ ತೊಡಗಿದ್ದೀನಿ ಅಂತ. ಭಗವಂತ, ಭಯಭೀತಳಾದ ಅಬಲೆಗೆ ನೀವು ಅಭಯದಾನವನ್ನ ಕೊಡಿ. ನಾನು ಒಬ್ಬ ನಿರಪರಾಧಿ ಸ್ತ್ರೀ, ಬಹಳ ದುಃಖವನ್ನ ಪಡ್ತಾ ಇದ್ದೀನಿ, ನಿಮ್ಮಿಂದ ಕೃಪೆಯ ಭಿಕ್ಷೆಯನ್ನ ಬೇಡ್ತಾ ಇದ್ದೀನಿ, ನನಗೆ ಆಶ್ರಯವನ್ನ ಕೊಡಿ ಅಂತಂದ್ಬಿಟ್ಟು ಕೇಳ್ಕೊಳ್ತಾಳೆ. ಬ್ರಹ್ಮ ಹೇಳ್ತಾನೆ, ಈ ಪ್ರಜಾವರ್ಗದ ಸಂಹಾರ ಮಾಡೋದ್ರಿಂದ ನಿನಗ್ ಪಾಪ ತಗ್ಲೋದಿಲ್ಲ, ನನ್ನ ಮಾತು ಯಾವುದೇ ರೀತಿಯಲ್ಲೂ ಕೂಡ ಸುಳ್ಳಾಗೋದಿಲ್ಲ, ಅದರಿಂದನೇ ನೀನು 4 ರೀತಿಯ ಪ್ರಜೆಗಳ ನಾಶವನ್ನ ಮಾಡು ಅಂತಂದ್ಬಿಟ್ಟು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ನೀನು ಅವರನ್ನ ಸಂಹಾರ ಮಾಡೋದ್ರಿಂದ ನಿನಗೇನು ಪಾಪ ತಟ್ಟೋದಿಲ್ಲ, ಯಾಕಂದ್ರೆ ಅದು ನಿನಗೆ ನಾನು ಕೊಡ್ತಾ ಇರುವಂತ ಕೆಲಸ. ಆ ಕೆಲಸವನ್ನ ನೀನು ಕರ್ತವ್ಯ ಅಂತ ತಿಳ್ಕೊಂಡು ಮಾಡು. ನೀನು ಯಾರನ್ನ ಕೊಲ್ಬೇಕು ಅಂತಂದ್ರೆ 4 ರೀತಿಯ ಪ್ರಜೆಗಳ ನಾಶವನ್ನ ಮಾಡು. ಸನಾತನ ಧರ್ಮ ನಿನ್ನನ್ನ ಪವಿತ್ರವನ್ನಾಗಿ ಇಡುತ್ತೆ. ಲೋಕಪಾಲಕರು, ಯಮ ಮತ್ತೆ ಬೇರೆ ಬೇರೆ ವ್ಯಾಧಿಗಳು ಕೂಡ ನಿನ್ನ ಸಹಾಯಕರಾಗಿ ಇರ್ತಾರೆ. ಅಂದ್ರೆ ಇಲ್ಲಿ ಲೋಕಪಾಲಕರು, ಯಮ ಮತ್ತೆ ಬೇರೆ ಬೇರೆ ವ್ಯಾಧಿಗಳು, ನೀನು ಕಾರಣ ಆಗೋದಿಲ್ಲ, ಆ ವ್ಯಾಧಿ ಕಾರಣ ಆಗುತ್ತೆ ಅವರು ಸಾಯೋದಿಕ್ಕೆ ಅಂತ. ಸೊ ಆ ರೀತಿ ಆಗುತ್ತೆ ಹೊರತು ನಿನ್ನ ಮೇಲೆ ಏನೂ ಬರೋದಿಲ್ಲ, ನಿನಗೆ ಕೆಟ್ಟ ಹೆಸರು ಬರೋದಿಲ್ಲ ಅಂತಂದ್ಬಿಟ್ಟು ಮೃತ್ಯು ಹೇಳ್ತಾಳೆ. ಇದನ್ನ ಕೇಳಿ ಮೃತ್ಯು ಬ್ರಹ್ಮನ ಚರಣಗಳಲ್ಲಿ ಮಸ್ತಕವನ್ನ ಭಾಗಿಸಿ ಪ್ರಣಾಮವನ್ನ ಮಾಡ್ತಾಳೆ. ಮತ್ತೆ ಕೈ ಮುಗಿದು ಹೇಳ್ತಾಳೆ, ಪ್ರಭು ಈ ಕಾರ್ಯ ಏನಾದ್ರೂ ನಾನಿಲ್ದೆ ಆಗೋದಿಲ್ಲ ಅನ್ನೋದಾದ್ರೆ ನಿಮ್ಮ ಆಜ್ಞೆ ಶಿರೋಧಾರಿಯಾಗಲಿ, ಅಂದ್ರೆ ನೀವು ಹೇಳಿದಾಗೇ ಆಗ್ಲಿ, ನಾನು ಇದನ್ನ ಮಾಡ್ತೀನಿ. ಈಗ ಒಂದು ಮಾತನ್ನ ಹೇಳ್ತೀನಿ, ಅದನ್ನ ಕೇಳಿ. ಲೋಭ, ಕ್ರೋಧ, ಅಸೂಯೆ, ಈರ್ಷೆ, ದ್ರೋಹ, ಮೋಹ, ನಿರ್ಲಜ್ಜೆ, ಪರಸ್ಪರ ಕಟುವಚನಗಳನ್ನಾಡೋದು, ಈ ರೀತಿ ಬೇರೆ ಬೇರೆ ರೀತಿಯ ದೋಷಗಳೇ ಜೀವಿಗಳ ದೇಹದ ನಾಶವನ್ನ ಮಾಡ್ಲಿ. ನಾನವ್ರ ನಾಶ ಮಾಡಲ್ಲ, ಅವರ ಲೋಭನೇ ಅವರನ್ನ ನಾಶ ಮಾಡ್ಲಿ, ಅವರ ಕೋಪನೇ ಅವರನ್ನ ನಾಶ ಮಾಡ್ಲಿ, ಅವರ ಅಸೂಯೆ ಹೊಟ್ಟೆ ಕಿಚ್ಪಡೋದಿದೆಯಲ್ಲ ಅದೇ ಅವರನ್ನ ನಾಶ ಮಾಡ್ಲಿ, ಅವರ ಈರ್ಷೆನೆ ಅವರನ್ನ ನಾಶ ಮಾಡ್ಲಿ, ದ್ರೋಹ, ಮೋಹ, ನಿರ್ಲಜ್ಜೆ ಈ ರೀತಿ ಬೇರೆ ಬೇರೆ ಇರುತ್ತಲ್ಲ ಅದೇ ಅವ್ರನ್ನ ನಾಶ ಮಾಡ್ಲಿ ಅಂತನ್ಬಿಟ್ಟು ಹೇಳ್ತಾಳೆ. ಬ್ರಹ್ಮ ಹೇಳ್ತಾನೆ, ಮೃತ್ಯು ಹಾಗೆ ಆಗ್ಲಿ. ನಿನ್ನ ಕಣ್ಣೀರಿನ ಹನಿಗಳು ಯಾವುದನ್ನ ನಾನು ಕೈಯಲ್ಲಿ ತಗೊಂಡಿದ್ದೀನೋ ವ್ಯಾಧಿಯಾಗಿ ಗತಾಯು ಪ್ರಾಣಿಗಳ ನಾಶ ಮಾಡುತ್ತೆ. ಇದೇ ಕಣ್ಣೀರು ಅವರ ವ್ಯಾಧಿಯಾಗಿ, ಅಂದ್ರೆ ಅವರಿಗೆ ರೋಗ ಬಂದು ಆ ಜೀವಿಯನ್ನ ನಾಶ ಮಾಡುತ್ತೆ. ನಿನಗೆ ಪಾಪ ತಗ್ಲೋದಿಲ್ಲ, ಅದಕ್ಕೋಸ್ಕರ ಹೆದರಬೇಡ. ನೀನು ಕಾಮನೆ ಮತ್ತೆ ಕ್ರೋಧದ ತ್ಯಾಗ ಮಾಡಿ ಇಡೀ ಜೀವಿಗಳ ಪ್ರಾಣವನ್ನ ಅಪಹರಣ ಮಾಡು. ಈ ರೀತಿ ಮಾಡೋದ್ರಿಂದ ನಿನಗೆ ಅಕ್ಷಯ ಧರ್ಮದ ಪ್ರಾಪ್ತಿಯಾಗುತ್ತೆ. ಯಾರು ಸುಳ್ಳಿನ ಆವರಣದಿಂದ ಮುಚ್ಚಲ್ಪಟ್ಟಿರ್ತಾರೋ, ಅಂದ್ರೆ ಯಾರು ಸುಳ್ಳು ಹೇಳ್ಕೊಂಡು ಮೇಲೊಂದು ಹೊರಗಡೆ ಒಂದು ಒಳಗಡೆ ಒಂದು ಅಂತ ಹೇಳ್ತಾರಲ್ವಾ, ಆ ರೀತಿ ಇರ್ತಾರೋ ಆ ಜೀವಿಗಳನ್ನ ಅಧರ್ಮನೇ ಕೊಲ್ಲುತ್ತೆ. ಅವ್ರನ್ನ ಕೊಲ್ಲೋದಕ್ಕೆ ಯಾರೂ ಬೇಕಾಗಿಲ್ಲ, ಅವನು ಮಾಡ್ತಾ ಇರುವಂತ ಅಧರ್ಮನೇ ಅವನನ್ನ ಕೊಂದು ಬಿಡುತ್ತೆ. ಅಸತ್ಯದಿಂದನೇ ಜೀವಿ ತನ್ನನ್ನ ತಾನು ಪಾಪ ಸಂಕಟದಲ್ಲಿ ಮುಳುಗಿಸ್ತಾನೆ. ಎಲ್ಲಿವರೆಗೂ ನಮ್ಮಲ್ಲಿ ಅಸತ್ಯ ಅನ್ನೋದಿದೆಯೋ, ಸುಳ್ಳು ಅನ್ನೋದಿದೆಯೋ,
ಜೀವಿ ತನ್ನನ್ನ ತಾನು ಪಾಪ ಪಂಕದಲ್ಲಿ ಮುಳುಗಿಸ್ಕೊಳ್ತಾನೆ. ಅವನನ್ನ ಯಾರು ಮುಳುಗ್ಸೋರ್ ಬೇಕಾಗಿಲ್ಲ. ತನ್ನ ಗುಂಡಿಯನ್ನ ತಾನೇ ತೋಡ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಆ ರೀತಿ ಅವನು ಮಾಡ್ಕೊಳ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಮೃತ್ಯುವಿನ ಮೇಲೆ ಏನು ಬರಬಾರ್ದು. ಅದಕ್ಕೆ ಕಾರಣ ಇರಬೇಕು. ಆ ರೀತಿ ಮೃತ್ಯು ಬರುತ್ತೆ ಹೊರತು ಮೃತ್ಯುವಿನ ಯಾರು ಬೈಕೊಳ್ಳೋದಿಲ್ಲ. ಅದಕ್ಕೆ ಕಾರಣವಾಗಿರುತ್ತಲ್ಲ, ಈಗ ಕಾಯಿಲೆ ಆಗಿರ್ಬೋದು, ಅವನು ಅಹಂಕಾರದಿಂದ ಆಗಿರ್ಬೋದು, ಮೋಸ ಮಾಡೋದ್ರಿಂದ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಕಾರಣದಿಂದ ಅವರು ಸಾಯ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.